ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಯಾವಾಗೋ ಬೆಳಗಾಯ್ತು. ಈಗಾಗಲೇ ನಿಮ್ಮ ಕಾಲಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ನೀವು ವಾಕ್ಯ ಧ್ಯಾನಿಸಿ ಮತ್ತೊಂದು ಸಾರಿ ಎಲ್ಲರೊಟ್ಟಿಗೆ ದೇವರ ವಾಕ್ಯ ಧ್ಯಾನಿಸಲು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಒಂದು ವೇಳೆ ಇನ್ನೂ ನೀವು ಹಾಸಿಗೆ ಮೇಲೆ ಇರುವುದಾದರೆ ಎದ್ದೇಳ್ರಿ, ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ನೀವು ಇತರ ದೇಶದಲ್ಲಿರೋದಾದರೆ ನಾನು ಹೇಳುವ ಮಾತು ನಿಮಗೆ ಅನ್ವಯಿಸದೇ ಇರಬಹುದು. ನಿಮಗಿದು ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಮಿಡ್ ನೈಟ್, ಅರ್ಲಿ ಮಾರ್ನಿಂಗ್ ಆಗಿರ್ಬೋದು. ನೀವು ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯಕ್ಕಾಗಿ ಕಾದಿರುವಾಗ ತಪ್ಪದೆ ದೇವರು ನಿಮ್ಮೊಂದಿಗೂ ಮಾತಾಡ್ತಾರೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ದಿನ ನಮಗೆ ಬೇಕಾಗಿರುವ ನಿಮ್ಮ ಸಂದೇಶ ನಮಗೆ ದಯಪಾಲಿಸಿರಿ ಎಂದು, ನಮ್ಮ ಹೃದಯಗಳನ್ನು ದೃಢಪಡಿಸಿ ಸ್ಥಿರಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಮ್ಮ ಹೃದಯವನ್ನು ನಾವು ಸ್ಥಿರಪಡಿಸಿಕೊಳ್ಳಬೇಕು, ಬಲಪಡಿಸಿಕೊಳ್ಳಬೇಕು. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಏನಾದ್ರೂ ಮಾಡಬೇಕು ದೇವರಿಗೋಸ್ಕರ ಎಂಬುದಾಗಿ ಆಸೆ ಇರುತ್ತೆ, ಹೌದಲ್ಲವೇ? ಖಂಡಿತವಾಗಿಯೂ ಇರುತ್ತೆ. ನೀವು ರಕ್ಷಿಸಲ್ಪಟ್ಟಿರುವುದಾದರೆ ನಿಮಗೆ ಎಷ್ಟೋ ಆಸೆ ಇರುತ್ತೆ. ಈವನ್ ಫಾರ್ ದಟ್ ಮ್ಯಾಟರ್ ಪ್ರತಿಯೊಬ್ಬರು ದೇವರನ್ನು ಸಂತೋಷಪಡಿಸಬೇಕು, ದೇವರು ಇದ್ದಾರೆ ಎಂಬುದಾಗಿ ಎಷ್ಟೇ ಕೋಟ್ಯಾಧೀಶ್ವರನಿದ್ರು, ಎಷ್ಟೇ ದುಡ್ಡಿದ್ರು ದೇವರ ದಯೆ ಬೇಕು ಎಂದು ಬಯಸುತ್ತಾರೆ. ಆ ದೇವರು ಯಾರೆಂದು ಗೊತ್ತಿಲ್ಲದಿದ್ರೂ ಕೂಡ ದೇವರಿಗೆ ಏನಾದರೂ ಕೊಡಬೇಕು, ಮಾಡಬೇಕು ಎಂಬ ಆಸೆ ಉಳ್ಳವರಾಗಿರುತ್ತಾರೆ. ನಾವಾದರೂ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವ ಯೇಸುವಿಗಾಗಿ, ನಮ್ಮನ್ನು ರಕ್ತ ಕೊಟ್ಟು ಕೊಂಡುಕೊಂಡಿರುವ ಯೇಸುವಿಗಾಗಿ ನಾವು ಏನೇನೋ ಮಾಡಬೇಕೆಂದು ಆಶಿಸುತ್ತೇವೆ. ಅಂದರೆ ಸಣ್ಣ ಸಣ್ಣ ಕಾರ್ಯಗಳನ್ನು ದೊಡ್ಡ ದೇವರಿಗಾಗಿ ಮಾಡುವುದಕ್ಕಿಂತ ದೊಡ್ಡ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಕೈ ಹಾಕಿರಿ ಎಂದು ವಿಲಿಯಂ ಕೇರಿ ಅವರು ಹೇಳಿದಂತೆ ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂಬ ಆಸೆ ನಮಗಿರಬೇಕು. ಮಾಡುವ ಆತನು ಆತನೇ ಆಗಿರೋದ್ರಿಂದ ನಮಗೆ ಆಸೆ ಇರೋದಾದರೆ ನಮ್ಮ ಮುಖಾಂತರ ದೇವರು ತನ್ನ ದೊಡ್ಡ ಕಾರ್ಯಗಳನ್ನು ಮಾಡಿಸುತ್ತಾರೆ. ಯಾರಿಗೆ ತಮ್ಮ ದೇವರು ಯಾರೆಂದು ಗೊತ್ತುಂಟೋ ಅವರು ಶೂರ ಕಾರ್ಯಗಳನ್ನು ಮಾಡುವರು ಎಂಬುದಾಗಿ ಬೈಬಲ್ನಲ್ಲಿದೆ. ಮತ್ತೆ ನೀವು ನಿಮ್ಮ ಜೀವಿತದಲ್ಲಿ ರಕ್ಷಿಸಲ್ಪಟ್ಟಿದ್ದೇವೆ, ಯೇಸು ನಮ್ಮನ್ನು ಕ್ಷಮಿಸಿದ್ದಾರೆ, ದಿವ್ಯ ದಾನಗಳಿಂದ ನಮ್ಮನ್ನು ಆಶೀರ್ವದಿಸಿದ್ದಾರೆ, ಸ್ವಸ್ಥತೆ ಹೊಂದಿದ್ದೇವೆ, ಮೇಲುಗಳನ್ನು ಹೊಂದಿದ್ದೇವೆ ಎಂದು ಸಾಕ್ಷಿ ಕೊಡುವ ನೀವು ದೇವರಿಗೋಸ್ಕರ ಏನಾದರೂ ಮಾಡಿದ್ದೀರಾ, ಮಾಡಿದವರಾಗಿದ್ದೀರಾ? ನಾವೇನ್ ಮಾಡಬಹುದು ಬ್ರದರ್ ಎಂದು ಯೋಚಿಸ್ತಾ ಇದ್ದೀರಾ? ನಾವು ಪ್ರಾರ್ಥನೆ ಮಾಡಬಹುದು. ನೋಡಿರಿ, ಈ ದಿನ ಶುಕ್ರವಾರವಲ್ಲವೋ? ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಾ? ಸಭೆಗೆ ಪ್ರಾರ್ಥನೆ ಮಾಡಲು ಹೋಗುವಾಗಲೂ ಕೂಡ ನಾವು ನಮ್ಮ ಸ್ವಂತ ವಿಷಯವನ್ನೇ ಬೇಡಿಕೊಳ್ಳಲು ಹೋಗ್ತಾ ಇದ್ದೇವಾ, ಅಥವಾ ದೇವರ ಸೇವೆ ವಿಷಯದಲ್ಲಿ, ದೇವರ ರಾಜ್ಯದ ವಿಷಯದಲ್ಲಿ ಬೇಡಿಕೊಳ್ತಾ ಇದ್ದೇವಾ? ದೇವರ ಪ್ರಜೆಗಳ ವಿಷಯವಾಗಿ, ದೇವರ ನಾಮ ಮಹಿಮೆ ಹೊಂದುವ ಹಾಗೆ ಪ್ರಪಂಚದಾದ್ಯಂತ ದೇವರ ಕಾರ್ಯಗಳು ನಡೆಯುವ ಹಾಗೆ ವಿಜ್ಞಾಪನೆ ಮಾಡಲು ಹೋಗ್ತಾ ಇದ್ದೇವಾ? ನಾವು ಸಭೆಗೆ ಹೋದಾಗ್ಲೂ ಕೂಡ ನಮ್ಮ ಸಣ್ಣ ಸಣ್ಣ ಆಸೆಗಳನ್ನು ಹೇಳಿಕೊಳ್ತಾ ಕೂತ್ಕೊಳ್ತಾ ಇರೋದಾದರೆ ಅದರಿಂದ ಪ್ರಯೋಜನ ಏನಿದೆ ಹೇಳಿ? ದೇವರ ರಾಜ್ಯ ಕಟ್ಟಲ್ಪಡಬೇಕು. ದೇವರ ರಾಜ್ಯ ಅಂದ್ರೆ ಅದು ಬಿಲ್ಡಿಂಗ್ ಅಲ್ಲ. ಆತ್ಮಗಳು ರಕ್ಷಿಸಲ್ಪಡುತ್ತಿರುವಾಗ ರಕ್ಷಿಸಲ್ಪಟ್ಟಂತಹ ಪ್ರತಿಯೊಬ್ಬರೂ ಕ್ರಿಸ್ತನ ಮೊದಲಗಿತ್ತಿ ಸಭೆಯಲ್ಲಿ, ಸಾರ್ವತ್ರಿಕ ಸಭೆಯಲ್ಲಿ ಪಾಲುಗಾರರಾಗ್ತಿದ್ದೇವೆ ಎಂದರ್ಥ. ತನ್ನ ಮಂದೆಯನ್ನು ಕರೆದೊಯ್ಯಲು ಕರ್ತನಾದ ಯೇಸು ಬೇಗನೆ ಬರಲಿಕ್ಕಿದ್ದಾರೆ. ಯಾರೊಬ್ಬರು ನಶಿಸಿ ಹೋಗಬಾರದೆಂದು ಇಚ್ಛಿಸಿ ಸುವಾರ್ತೆ ತಲುಪಿಸಿ ರಕ್ಷಿಸಲ್ಪಟ್ಟವರಿಗೆ ದೀಕ್ಷಾಸ್ನಾನ ಕೊಟ್ಟು ತನ್ನ ರಾಜ್ಯಕ್ಕಾಗಿ ಸಿದ್ಧಗೊಳಿಸು ಎಂದು ಹೇಳಿದ್ದಾರೆ. ನಮ್ಮಂತಹ ಸೇವಕರ ಕೆಲಸ ಅದೇ ಆಗಿದೆ. ನಿಮಗೆ ಕೇವಲ ನಾವು ಭುಜ ತಟ್ಟುವುದಕ್ಕಾಗಿ ಮಾತ್ರ ಇಲ್ಲ, ನಾವು ನಿಮಗಾಗಿ, ನಿಮ್ಮ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾತ್ರ ಇಲ್ಲ, ನೀವು ದೇವರ ರಾಜ್ಯಕ್ಕೆ ವಾರಸುದಾರರಾಗುವುದಕ್ಕಾಗಿದ್ದೇವೆ. ಯೇಸುಕ್ರಿಸ್ತನ ಶಿಲುಬೆಯ ಯಜ್ಞದ ಮೇಲೆ ನೀವು ನಂಬಿಕೆ ಇಡುವ ಹಾಗೆ, ನೀವು ಮಾನಸಾಂತರ ಹೊಂದಿ ಶುದ್ಧ ಹೃದಯ ಹೊಂದಿಕೊಳ್ಳುವ ಹಾಗೆ, ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಸ್ಥಿರಪಡಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ ಈ ಅನುದಿನದ ಧ್ಯಾನದಲ್ಲಿ ಪ್ರತಿದಿನ ಹೇಗಾದ್ರೂ ಮಾಡಿ ಕೆಲವರು ರಕ್ಷಿಸಲ್ಪಡಬೇಕೆಂದು ಬಯಸಿ ಗೆಟ್ ಟುಗೆದರ್ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ, ಮೀಟಿಂಗ್ಸ್ಗಳ ಮೂಲಕ ಪ್ರಯಾಸ ಪಡ್ತಿದ್ದೇವೆ. ಏನೂ ಇಲ್ಲ ನನ್ನ ಹತ್ತಿರ ಎಂದು ಹೇಳಬೇಡಿ. ನಾನು ಏನೂ ಇಲ್ಲದವನಾಗಿರುವಾಗ, ಒಬ್ಬ ಟೀನೇಜರ್ ಆಗಿದ್ದಾಗ ದೇವರು ನನ್ನನ್ನು ಕರೆದು ತನ್ನ ಕೈಗೆ ನನ್ನನ್ನು ತೆಗೆದುಕೊಂಡು ನನ್ನ ಮುಖಾಂತರ ತಾನೇ ಕಾರ್ಯ ಮಾಡ್ತಿದ್ದಾರೆ. ಯಾವುದೇ ನಿಧಿ ಇಲ್ಲ, ಯಾರೂ ಕೂಡ ಈ ಲೋಕ ಸಂಬಂಧವಾದ ಸಹಾಯಕರು ನಮಗಿಲ್ಲ. ಆದರೆ ಆಯಾ ಸಮಯಗಳಲ್ಲಿ ಕರ್ತನಾದ ಯೇಸುವೆ ತಾನು ನೇಮಿಸಿ, ತಾನು ಆರಿಸಿಕೊಂಡು ಈ ಸೇವೆಗೆ ಸಹಾಯ ಮಾಡುವವರನ್ನಾಗಿ ಉಪಯೋಗಿಸಿಕೊಳ್ತಿದ್ದಾರೆ. ಬನ್ನಿ ಒಮ್ಮೆ ದೇವರ ವಾಕ್ಯ ನೋಡಿಕೊಳ್ಳೋಣ.
ಇಜ್ರನ ಪುಸ್ತಕ 7ನೇ ಅಧ್ಯಾಯ. ಇಸ್ರಾಯೇಲ್ ಪ್ರಜೆಗಳು ಬಹಳ ಹೀನ ಸ್ಥಿತಿಗೆ ಸೇರಿದಾಗ, ದೇವರ ಆಲಯದ ಪರಿಸ್ಥಿತಿ ಹಾಳಾಗಿ ಹೋದಂತಹ ಸ್ಥಿತಿಯಲ್ಲಿರುವಾಗ ಎಜ್ರ, ನೆಹೆಮೀಯನಂಥವರು ಎದ್ದು ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತಿರುವಾಗ, ನೆಹೆಮೀಯ ಎಂಬುವನು ಅರಸನ ಅರಮನೆಯಲ್ಲಿ ಪಾನದಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದ. ಅಲ್ಲಿ ಪಾತ್ರೆ ಒದಗಿಸಿಕೊಡುವವನಾಗಿದ್ದ. ಅಲ್ಲಿ ನಾನೇನ್ ಮಾಡ್ಲಿಕ್ಕಾಗತ್ತೆ ಅಂದ್ಕೊಳ್ಳಲಿಲ್ಲ. ಅವನು ಆ ಸ್ಥಿತಿಯಲ್ಲಿದ್ದು ಕೂಡ ಮೊಳಕಾಲೂರಿ ಪ್ರಾರ್ಥಿಸಿದ. ಎಜ್ರ ಒಬ್ಬ ಶಾಸ್ತ್ರಿ, ಆದ್ರೆ ಆ ಕಾಲದಲ್ಲಿ ವಿಶ್ವಾಸಿಗಳು ಇರಲಿಲ್ಲ. ಆ ಕಾಲದಲ್ಲಿ ಆ ದೇವರಲ್ಲಿ ನಂಬಿಕೆ ಇಟ್ಟವರು ಇರಲಿಲ್ಲ. ಆದರೆ ಅವನೊಬ್ಬ ಶಾಸ್ತ್ರಿಯಾಗಿ ಅವನು ಕೂಡ ಯಾವ ಕೆಲಸ ಇಲ್ಲದಿರುವಾಗ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಚದರಿ ಹೋದ ಇಸ್ರಾಯೇಲ್ ಜನಾಂಗಕ್ಕಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಅವರ ಪ್ರಾರ್ಥನೆ ಕೇಳಿದ ದೇವರು ಏನ್ ಮಾಡ್ತಾರೆ ನೋಡಿರಿ. 27ನೇ ವಚನ ನೋಡಿ, 7ನೇ ಅಧ್ಯಾಯದ 27ನೇ ವಚನ. ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯವನ್ನು ಅಲಂಕರಿಸುವುದಕ್ಕಾಗಿಯೂ ಅರಸನಿಗೆ ಪ್ರೇರೇಪಣೆಯಿಂದ ಒಳ್ಳೆ ಬುದ್ಧಿ ಹುಟ್ಟಿರುವುದರಿಂದ. ಏನಂತೆ? ಯೆರೂಸಲೇಮಿನಲ್ಲಿರುವ ದೇವಾಲಯವನ್ನು ಅಲಂಕರಿಸುವುದಕ್ಕಾಗಿ, ಸರಿಪಡಿಸುವುದಕ್ಕಾಗಿ, ಅಲಂಕರಿಸುವುದಕ್ಕಾಗಿಯೂ ಅದರಲ್ಲಿನ ಕಾರ್ಯಕ್ರಮಗಳೆಲ್ಲ ಪುನಃಸ್ಥಾಪಿಸುವುದಕ್ಕಾಗಿಯೂ ರಾಜನಿಗೆ ದೇವರು ಬುದ್ಧಿಯನ್ನು ಹುಟ್ಟಿಸಿದ್ರಂತೆ. ಅವನೊಬ್ಬ ಅನ್ಯರಾಜನಾಗಿದ್ದ, ಆದರೆ ದೇವರು ಅವನಿಗೆ ಬುದ್ಧಿ ಹುಟ್ಟಿಸುತ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಬುದ್ಧಿ ಹುಟ್ಟಿಸಿದ್ರಂತೆ. ನಮಗೆ ಕೆಟ್ಟ ಬುದ್ಧಿಗಳು ಹುಟ್ಟುತ್ತವೆ, ಯಾರು ಹುಟ್ಟಿಸುವ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಕೆಟ್ಟ ಬುದ್ಧಿ ಹುಟ್ಟಿ ಬರ್ತವೆ. ಮನುಷ್ಯನ ಹೃದಯ ಕೆಟ್ಟಿರುವುದರಿಂದ ಹಾಗೆ ಬರ್ತವೆ. ಬ್ಯಾಡ್ ಐಡಿಯಾಸ್ ಉಕ್ಕಿ ಬರ್ತಲೇ ಇರ್ತವೆ. ಆದರೆ ಒಂದು ಒಳ್ಳೆ ಕಾರ್ಯ ಮಾಡುವುದಕ್ಕಾಗಿ, ದೇವರ ಕಾರ್ಯ ಮಾಡುವುದಕ್ಕಾಗಿ ದೇವರ ಪ್ರೇರೇಪಣೆ ಬೇಕು. ದೇವರೇ ಹೊಸ ಬುದ್ಧಿಯನ್ನು ಹುಟ್ಟಿಸುತ್ತಾರೆ. ಆ ರಾಜನಿಗೆ ದೇವರು ಬುದ್ಧಿಯನ್ನು ಹುಟ್ಟಿಸುತ್ತಾರೆ. ಮತ್ತೊಂದು ಕಡೆ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳು 21ನೇ ಅಧ್ಯಾಯದ 1ನೇ ವಚನದಲ್ಲಿ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 1ನೇ ವಚನ ಹೇಳುವುದೇನೆಂದರೆ, ಯೆಹೋವನ ಕೈಯಲ್ಲಿ ರಾಜನ ಸಂಕಲ್ಪಗಳು ನೀರಿನ ಕಾಲುವೆಗಳಂತಿವೆ. ಆತನು ತನಗೆ ಬೇಕಾದ ಕಡೆಗೆ ಅದನ್ನು ತಿರುಗಿಸುವನು. ಏನಂತೆ? ಯೆಹೋವನ ಕೈಯಲ್ಲಿ ರಾಜನ ಹೃದಯವು ನೀರಿನ ಕಾಲುವೆಗಳಂತೆ ಇವೆ. ಆತನು ತನಗೆ ಬೇಕಾದ ರೀತಿಯಲ್ಲಿ ಅದನ್ನು ತಿರುಗಿಸುವನು. ಒಂದು ನೀರಿನ ಕಾಲುವೆ ಒಂದ್ ಕಡೆ ಹೋಗ್ತಿದೆ ಅಂದ್ಕೊಳ್ಳಿ. ಗುದ್ದಲಿಯನ್ನು ಹಿಡಿದುಕೊಂಡಿರುವ ಆ ರೈತನಾಗಲಿ ಅಥವಾ ಕೂಲಿ ಆಳಾಗಲಿ ಆ ನೀರನ್ನು, ಒಂದ್ ಕಡೆ ಹೋಗುವ ನೀರನ್ನು ಇನ್ನೊಂದು ಕಡೆ ಹೋಗುವಂತೆ ತಿರುಗಿಸಬೇಕಾದ್ರೆ ಒಂದು ಕಾಲುವೆ ತರ ಅಗದ್ರೆ ಸಾಕು. ಈ ಕಡೆ ಹೋಗುವ ನೀರು ಆ ಕಡೆಗೆ ಹೋಗ್ತವೆ. ಹಾಗೆಯೇ ರಾಜನ ಹೃದಯ ಅಂತೆ, ಅವನ ಸಂಕಲ್ಪಗಳು ಅಂತೆ ದೇವರ ಕೈಯಲ್ಲಿ ನೀರಿನ ಕಾಲುವೆ ಅಂತಿವೆ ಅಂತೆ. ಒಂದ್ ಕಡೆ ಹರಿಯುವ ನೀರನ್ನು ಆ ಕಡೆ ಹೋಗುವಂತೆ ಮಾಡುವವನು. ಒಂದು ಒಳ್ಳೆ ಕಾರ್ಯ ಮಾಡುವುದಕ್ಕಾಗಿ, ಒಂದು ಮೇಲಾದ ಕಾರ್ಯ ಮಾಡುವುದಕ್ಕಾಗಿ ಆತನು ಬುದ್ಧಿಯನ್ನು ಹುಟ್ಟಿಸುವ ಆತನಾಗಿದ್ದಾನೆ. ಸಾಧಾರಣವಾಗಿ ನಮಗೆ ಒಳ್ಳೆ ಬುದ್ಧಿಗಳು ಹುಟ್ಟುವುದಿಲ್ಲ, ಕೆಟ್ಟ ಬುದ್ಧಿಗಳೇ ಹುಟ್ಟುತ್ತವೆ. ಆದರೆ ಒಂದು ಒಳ್ಳೆ ಬುದ್ಧಿ ನಮ್ಮಲ್ಲಿ ಹುಟ್ಟಿರುವುದಾದ್ರೆ ಅದು ದೇವರು ತನ್ನ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಿದ್ದಾರೆ ಎಂದರ್ಥ. ನಾನು ಮಾಡುವುದಿಲ್ಲ ಎಂದಿರುವುದನ್ನು ಮಾಡ್ತಾ ಇರುವುದಾದ್ರೆ ಅದು ನಿಮ್ಮ ಚಿತ್ತ ವೃತ್ತವನ್ನು ದೇವರು ತಿರುಗಿಸಿದಾರೆಂದರ್ಥ. ನಿಮಗೆ ನೆನಪಿದೆಯಾ? ಮೊರ್ದೆಕಾಯಿ ಮೇಲೆ ಅನ್ಯಾಯವಾಗಿ ಅಲ್ಲಿನವರು ಮರಣ ಶಿಕ್ಷೆಯನ್ನು, ಎಲ್ಲಾ ಯೆಹೂದ್ಯರ ವಿರುದ್ಧ ಮರಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಪ್ರಯತ್ನಿಸಿದ ಹಾಮಾನನು ಒಂದು ಗಲ್ಲು ಕಂಬವನ್ನು ತಯಾರು ಮಾಡಿ ವಿಸ್ತಾರವಾಗಿ ಆ ಕಾಲದಲ್ಲಿ ಯೆಹೂದ್ಯರಿಗೆ ಬಾಧೆಪಡಿಸಬೇಕೆಂದು ಪ್ರಯತ್ನಿಸಿದ ಸಮಯದಲ್ಲಿ ಅಕಸ್ಮಾತ್ ಆಗಿ ಆ ರೀತಿಯಾದ ಕಾಯ್ದೆ ಕಾನೂನು ಬಂತು. ಅದನ್ನು ಯಾರೂ ಬದಲಾಯಿಸ್ಲಿಕ್ಕಾಗಲ್ಲ. ಆದರೆ ಆ ರಾಜನಿಗೆ ಒಂದು ರಾತ್ರಿ ನಿದ್ರೆಯೇ ಬರಲಿಲ್ಲ ಅಂತೆ. ನಿದ್ರೆ ಬರಲಾರ್ದಂತೆ ದೇವರು ಮಾಡಿದ್ರಂತೆ. ನೋಡೋಣ ಬನ್ನಿ, ಎಸ್ತೇರಳ ಪುಸ್ತಕ. ಎಸ್ತೇರಳ ಪುಸ್ತಕ ಈ ಎಜರನ ಪುಸ್ತಕದ ಪಕ್ಕದಲ್ಲೇ ಇರುತ್ತೆ. ಎಸ್ತೇರಳ ಪುಸ್ತಕ 6ನೇ ಅಧ್ಯಾಯ 1ನೇ ವಚನ. ಆ ರಾತ್ರಿ ರಾಜನಿಗೆ ನಿದ್ರೆ ಬರಲಾರದಕ್ಕಾಗಿ ರಾಜ್ಯದ ಸಮಾಚಾರ ಗ್ರಂಥ ತರಿಸಬೇಕೆಂದು ರಾಜನು ಆಜ್ಞಾಪಿಸಿದಾಗ ಅದನ್ನು ರಾಜನ ಮುಂದೆ ಪಾರಾಯಣ ಮಾಡಿದರು. ರಾಜನಿಗೆ ಒಂದು ವೇಳೆ ಒಂದು ರಾತ್ರಿ ಏನಾದರೂ ನಿದ್ದೆ ಬರದೇ ಇದ್ದರೆ ದ್ರಾಕ್ಷರಸ ತರಿಸಿ ಕುಡಿಯುತ್ತಾನೆ, ಇಲ್ಲವೇ ಡಾನ್ಸ್ ಮಾಡುವವರನ್ನು ಕರೆಸಿ ಡಾನ್ಸ್ ಮಾಡಿಸಿ ವಾದ್ಯ ನುಡಿಸಿಕೊಂಡು ಉಲ್ಲಾಸಪಡಿಸಿಕೊಳ್ತಾನೆ ಸಾಧಾರಣವಾಗಿ. ಆದರೆ ರಾಜನಿಗೆ ನಿದ್ರೆ ಬರಲಾರದಂತೆ ಮಾಡ್ತಾರೆ ದೇವರು. ನಿದ್ರೆ ಮಾಡ್ಲಿಕ್ಕಾಗದೇ ಇರುವ ರಾಜನಿಗೆ, ನಿದ್ದೆ ಹೋಗದೇ ಇರುವ ರಾಜನಿಗೆ ದೇವರು ಏನನ್ನು ಪ್ರೇರೇಪಿಸುತ್ತಾರೋ ಆ ಒಂದು ಡೈರಿ, ಹೌದಲ್ಲವೇ? ಈ ದಿನಗಳಲ್ಲಿ ಯಾರೂ ಡೈರಿ ಬರೆಯುವುದಿಲ್ಲ. ರಾಜ್ಯದ ಸಮಾಚಾರ ಗ್ರಂಥ, ಯಾವ್ಯಾವ ದಿನದಲ್ಲಿ ಏನೇನು ನಡೆಯುತ್ತಿದೆ ಎಂದು ಬರೆದಿಟ್ಟಿರುವಂತಹ ಆ ಡೈರಿ ತರಿಸಿಕೊಂಡು ನನ್ನ ರಾಜ್ಯದಲ್ಲಿ ಏನೇನು ನಡೆಯುತ್ತಿದೆ ಎಂದು ಹೇಳಿ ಓದಿ ಕೇಳಿಸಿಕೊಳ್ತಾನೆ. ಕರೆಕ್ಟ್ ಆಗಿ ಅವರು ಓಪನ್ ಮಾಡಿದಾಗ
ಕರೆಕ್ಟಾಗಿ ಅದರಲ್ಲಿ ಒಂದು ಭಾಗ ಬರುತ್ತೆ. ಇಬ್ಬರು ರಾಜನನ್ನು ಕೊಲ್ಲಬೇಕು ಎಂದು ಕುತಂತ್ರ ಮಾಡಿದ್ರು. ಆ ಕುತಂತ್ರವನ್ನು ಮೊರ್ದೆಕಾಯ್ ಬಯಲುಪಡಿಸಿ ಆ ಒಂದು ಕುತಂತ್ರಗಾರರನ್ನು ಬಂಧಿಸಿ ಆ ರಾಜನ ಪ್ರಾಣ ಆ ದಿನ ಕಾಪಾಡಿದ್ರು ಎಂಬ ಭಾಗ ಅಲ್ಲಿ ಬರೆಯಲಾಗಿತ್ತು. ಕರೆಕ್ಟಾಗಿ ಅದೇ ಹೇಗೆ ಬಂತು ನೋಡಿ. ದೇವರು ಮಾಡುವ ಕಾರ್ಯಗಳು ಹೀಗೇ ಇರ್ತವೆ, ಅದ್ಭುತವಾಗಿರ್ತವೆ. ಮತ್ತೆ ಆ ಮೊರ್ದೆಕಾಯಿಗೆ ನಾವೇನಾದ್ರೂ ಬಹುಮಾನ ಕೊಟ್ಟಿದ್ದೇವಾ ಅಂತ ಕೇಳಿದ್ರೆ ಏನು ಕೊಡಲಿಲ್ಲ ಅನ್ನುತ್ತಾರೆ. ಅದೇನು, ತಕ್ಷಣವೇ ಅವನನ್ನು ಕರೆಸಿ ಅವನಿಗೆ ಒಂದು ಒಳ್ಳೆ ಬಹುಮಾನ ಕೊಡಿರಿ ಎಂದು ಹೇಳಿದ ನಂತರ ಏನಾಯ್ತು ಗೊತ್ತಲ್ಲ, ರಾಜನ ರಥದ ಮೇಲೆ ಕೂತ್ಕೊಂಡು ರಾಜವಸ್ತ್ರ ಧರಿಸಿಕೊಂಡು ರಾಜನ ಉಂಗುರ ಇಟ್ಕೊಂಡು ಊರೆಲ್ಲ ರಾಜನಿಗೆ ಮುಖ್ಯವಾಗಿರುವ ಸಹಾಯಕನಾಗಿರುವ ಹಾಮಾನನ ಕೈಯಿಂದಲೇ ಯಾವನು ಕುತಂತ್ರ ಮಾಡಿದನೋ ಅವನಿಂದಲೇ ಆ ರಾಜ್ಯದಲ್ಲೆಲ್ಲ ಸುತ್ತಾಡಿ ತರಬೇಕೆಂದು ಆಜ್ಞಾಪಿಸುತ್ತಾನೆ ರಾಜ. ಎಷ್ಟು ಅದ್ಭುತವಾದ ದೇವರ ಕಾರ್ಯ ನೋಡಿ. ಅಂದುಕೊಳ್ಳಲಾರದ ಸ್ಥಿತಿಯಲ್ಲಿ, ಮರಣ ಹೊಂದಬೇಕಾದ ಸ್ಥಿತಿಯಲ್ಲಿ, ಯಾರೂ ನೋಟಿಸ್ ಮಾಡದ ಸ್ಥಿತಿಯಲ್ಲಿ ಆ ಮೊರ್ದೆಕಾಯ್ ಅಳುತ್ತಾ ಮೂಲೆಯಲ್ಲಿ ಕೂತಂಥವನಿಗೆ ಯಾವ ರೀತಿಯಾಗಿ ದೊಡ್ಡ ಅನುಭವವನ್ನು ದೇವರು ಕೊಡ್ತಾರೆ ನೋಡಿ. ರಾಜನನ್ನು ಸನ್ಮಾನಿಸಿದವನನ್ನು ಊರೆಲ್ಲ ಮೆರೆಸುತ್ತಾನೆ. ಯಾವ ರೀತಿ ದೇವರು ಹೆಚ್ಚಿಸುತ್ತಾರೆ ನೋಡಿ. ದೇವರು ನಮಗೆ ಒಳ್ಳೆ ಬುದ್ಧಿ ಹುಟ್ಟಿಸುವುದಾದರೆ ನಾವು ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರಿಗಾಗಿ ಮಾಡಬಹುದು. ನಮಗೋಸ್ಕರ ಎಂದು ನಾವು ಕಾರ್ಯಗಳನ್ನು ಮಾಡದೆ, ಆದರೆ ಕಠಿಣವಾದ ಹೃದಯವುಳ್ಳವರನ್ನು ದೇವರು ಕಾಲುವೆಯ ನೀರು ತಿರುಗಿಸಿದಂತೆ ತಿರುಗಿಸಿ ನಿಮಗೆ ಉದ್ಯೋಗ ಕೊಡಲ್ಲ. ಹೋಗಂದವನೇ ನಿಮ್ಮನ್ನು ಕರೆದು ಬಾ ನಿಮಗೆ ಉದ್ಯೋಗ ಕೊಡ್ತೇನೆಂದು ಹೇಳ್ತಾನೆ. ನಿಮಗೆ ಡಿಸ್ಮಿಸ್ ಮಾಡ್ತೇನೆಂದು ಹೇಳಿದಂಥವನೇ ಮತ್ತೆ ನಿಮ್ಮನ್ನು ಕರೆದು ನಿಮ್ಮ ಜಾಬ್ ನೀವು ಕಂಟಿನ್ಯೂ ಮಾಡಿರಿ ಎಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಹೇಳುವವನಾಗಿರ್ತಾನೆ. ಇಂತಹ ಎಷ್ಟೋ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಂಡಿದ್ದೇವೆ. ನೀವೇನು ಬದುಕಲ್ಲ, ಮರಣ ಹೊಂದುತ್ತೀರಿ, ಅಷ್ಟು ಘೋರವಾಗಿದೆ ನಿಮ್ಮ ವ್ಯಾಧಿ ಎಂದು ಹೇಳಿದಂತಹ ಡಾಕ್ಟರೇ ಆಶ್ಚರ್ಯಕರವಾಗಿ ಯು ಆರ್ ಹೀಲ್ಡ್ ನಾವ್ ನೋ ಮೋರ್ ಡಿಸೀಸ್, ನಿಮಗೆ ಯಾವ ರೋಗ ಇಲ್ಲ ಎಂದು ಹೇಳುವ ಹಾಗೆ ದೇವರು ಮಾರ್ಪಡಿಸುತ್ತಿದ್ದಾರೆ. ರಾಜರ ಹೃದಯವನ್ನು, ಡಾಕ್ಟರ್ಗಳ ಹೃದಯವನ್ನು, ಅಧಿಪತಿಗಳ ಹೃದಯವನ್ನು, ಅಧಿಕಾರಿಗಳ ಹೃದಯವನ್ನು, ಕಠಿಣವಾಗಿರುವವರ ಹೃದಯವನ್ನು ಮಾರ್ಪಡಿಸಬಲ್ಲಂಥವನು ನಮ್ಮ ದೇವರಾಗಿದ್ದಾರೆ. ಹೃದಯಗಳನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ರಾಜನಿಗೆ ಆ ಬುದ್ಧಿ ಬರುತ್ತೆ. ಯಾರು ಕಟ್ಲಿಕ್ಕಾಗತ್ತೆ ಆಲಯ? ರಾಜನಿಗೆ ದೇವರ ಆ ಬುದ್ಧಿಯನ್ನು ಹುಟ್ಟಿಸುತ್ತಾರೆ. ಆ ಬುದ್ಧಿ ಹುಟ್ಟಿಸಿ ಅಲಂಕರಿಸು ಅನ್ನುತ್ತಾರೆ. ರಾಜನು ತನ್ನ ಮಂತ್ರಿಗಳನ್ನು, ರಾಜನ ಮಹಾಧಿಪತಿಗಳನ್ನು ಅವರೆಲ್ಲರನ್ನು ಒಟ್ಟಿಗೆ ಕರೆಯಿಸಿ ಅವರೆಲ್ಲರೂ ರಾಜನ ಸಮ್ಮುಖಕ್ಕೆ ಬರ್ತಾರೆ. 28ನೇ ವಚನ, ನನ್ನ ದೇವರಾದ ಯೆಹೋವನ ಹಸ್ತವು ನನ್ನ ಸಂಗಡ ಇರುವುದರಿಂದ ನಾನು ಬಲಪಡಿಸಲ್ಪಟ್ಟು ನನ್ನ ಸಂಗಡ ಬರುವುದಕ್ಕಾಗಿ ಇಸ್ರಾಯೇಲರ ಪ್ರಧಾನರನ್ನು ಒಟ್ಟುಗೂಡಿಸಿಕೊಂಡೆನು. ದೇವರು ತನ್ನ ದಯೆಯಿಂದ ನನಗೆ ರಾಜ್ಯಾಧಿಕಾರದಲ್ಲಿದ್ದಂಥವರು ಸಹಕಾರ ಮಾಡುವಂತೆ ಮಾಡಿದ್ದಾರೆ. ದೇವರ ಹಸ್ತ ನನ್ನ ಸಂಗಡ ಇದ್ದದ್ದರಿಂದ ನಾನು ಆ ಇಸ್ರಾಯೇಲರ ಪ್ರಧಾನರೆಲ್ಲರನ್ನೂ ಸಮಕೂಡಿಸಲು ಸಾಧ್ಯವಾಯಿತು. 4 ಜನ ಗುಂಪು ಕೂಡುವುದು ಸುಲಭವೇ, ಆದರೆ 4 ಜನರ ಹೃದಯ ಒಂದಾಗುವುದು ಬಹಳ ಕಷ್ಟ. ಈ ದಿನ ನಾವು ಒಂದುಗೂಡುವುದೇ ಕಷ್ಟಕರವಾಗಿದೆ. ವಿಶ್ವಾಸಿಗಳು ಒಟ್ಟುಗೂಡಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರಾ? ಈ ದಿನ ಉಪವಾಸ ಪ್ರಾರ್ಥನೆಗೆ ಬನ್ನಿ ಅಂತ ಕರೆದ್ರೆ ವಿಶ್ವಾಸಿಗಳಲ್ಲಿ ಅರ್ಧದಷ್ಟು ಜನ ಸೇರಿ ಬರುವುದಿಲ್ವಲ್ಲ? ದೇವರಿಗಾಗಿ ಏನಾದರೂ ಮಾಡೋಣ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ಅಂದ್ರೆ ಅದರಲ್ಲಿ ಅನೇಕರು ಓಡಿ ಹೋಗ್ತಿದ್ದಾರಲ್ಲವೇ? ದೇವರು ಮನಸ್ಸು ಹುಟ್ಟಿಸಲಾರದೆ ನಾವೇನು ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ದೇವರು ತನ್ನ ಕಾರ್ಯ ಮಾಡುವ ಹಾಗೆ ನಾವು ಆತನಲ್ಲಿ ನಂಬಿಕೆ ಇಡುವವರಾಗಿರಬೇಕು. ಪ್ರಾರ್ಥನೆ ದೇವರ ಕಾರ್ಯಗಳನ್ನು ನೆರವೇರಿಸುತ್ತದೆ. ನಮ್ಮ ಪ್ರಾರ್ಥನೆ ದೇವರ ಮನಸ್ಸು ಮಾರ್ಪಡಿಸುವುದಕ್ಕಾಗಿ ಅಲ್ಲ, ಆದರೆ ಕಠಿಣ ಹೃದಯವುಳ್ಳವರ ಮನಸ್ಸನ್ನು ಮಾರ್ಪಡಿಸಿ ದೇವರು ತನ್ನ ಕಾರ್ಯಗಳನ್ನು ನಮ್ಮ ಮೂಲಕ ಸಾಧಿಸುವುದಕ್ಕಾಗಿ ಪ್ರಾರ್ಥಿಸಬೇಕು. ಅದಕ್ಕಾಗಿಯೇ ಇಲ್ಲಿ ಎಜ್ರನು ಹೇಳ್ತಾನೆ, ನನಗೆ ದೇವರು ಜೊತೆ ಇರುವುದರಿಂದ ನಾನು ಎಲ್ಲರನ್ನು ಒಟ್ಟುಗೂಡಿಸಿದೆ. ರಾಜನಿಗೆ ದೇವರು ಬುದ್ಧಿ ಹುಟ್ಟಿಸಿರುವುದರಿಂದ ಆಲಯವನ್ನು ಅಲಂಕರಿಸುವುದಕ್ಕಾಗಿ, ಆಲಯದಲ್ಲಿರುವ ಕಾರ್ಯಕ್ರಮಗಳೆಲ್ಲ ಸಮಕೂಡಿಸುವುದಕ್ಕಾಗಿ ದೇವರು ಸಹಾಯ ಮಾಡಿದ್ದಾರೆಂದು ಹೇಳ್ತಾನೆ. ಪ್ರಿಯ ದೇವಜನರೇ, ನಮ್ಮ ಆಲಯವು ಕೂಡ ಹಾಳಾಗಿ ಹೋಗಿವೆಯಲ್ಲವೇ? ಒಂದು ಸಾರಿ ನೀವು ಹೋಗುವ ಆಲಯ ಹೇಗಿದೆ ನೋಡಿ. ಅದರಲ್ಲಿ ಎಷ್ಟು ಕೊರತೆಗಳಿವೆ ಎಂದು ಒಮ್ಮೆ ನೋಡಿರಿ. ಎಷ್ಟು ಕುಂದು ಕೊರತೆಗಳಿವೆ ನೋಡಿರಿ. ಹೇಗೆ ಸುಣ್ಣ ಬಿದ್ದು ಹೋಗ್ತಾ ಇದೆ ನೋಡಿರಿ. ಯಾವ ರೀತಿ ಅದು ಹಳೆದಾಗಿ ಬಣ್ಣ ಶೇಡ್ ಆಗಿದೆ ನೋಡಿ. ಅದರಲ್ಲಿರುವ ಪುಲ್ಪಿಟ್ ಹೇಗಿದೆ, ಕುರ್ಚಿಗಳು ಹೇಗಿವೆ ಎಂದು ಒಂದು ಸಾರಿ ಗಮನಿಸಿ ನೋಡ್ರಿ. ಅನೇಕ ಆಲಯಗಳು ಈ ದಿನ ಹಾಳಾದಂತಹ ಸ್ಥಿತಿಯಲ್ಲಿವೆ. ಅವುಗಳನ್ನು ಸರಿಪಡಿಸಬೇಕೆಂಬ ಆಸೆ ಯಾರಿಗೂ ಇಲ್ವಲ್ಲ. ನಮಗೆ ಶಕ್ತಿ ಇಲ್ಲ, ನಮಗೆ ದುಡ್ಡಿಲ್ಲ ಎಂದು ಹೇಳುವವರಾಗಿದ್ದೇವೆ. ಆದರೆ ನಾವು ಮೊರೆ ಇಡುವುದಾದರೆ
ದೇವರು ತನ್ನ ಹಸ್ತ ಏನಾದರೂ ನಮಗೆ ಒದಗಿಸುವುದಾದರೆ 4 ಜನರ ಮುಖಾಂತರ ದೇವರು ತನ್ನ ಕಾರ್ಯ ನೆರವೇರಿಸುತ್ತಾರೆ. ಅಧಿಕಾರಿಗಳ ಮನಸ್ಸನ್ನು ಬದಲಾಯಿಸಿ ಕಾರ್ಯ ಮಾಡ್ತಾರೆ. ಸರ್ಕಾರಗಳು ದೇಶಕ್ಕೆ, ಆಲಯಕ್ಕೆ ವಿರುದ್ಧವಾಗಿ ಇರುವಂತಹ ಸರ್ಕಾರಗಳು ಕೂಡ ಆಲಯದ ಮೇಲೆ ದಯೆ ತೋರಿಸಿ ಆಲಯಗಳನ್ನು ಸ್ಥಾಪಿಸುವುದಕ್ಕಾಗಿ, ಪುನರುದ್ಧಾರ ಮಾಡುವುದಕ್ಕಾಗಿ ಬುದ್ಧಿ ಹುಟ್ಟಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ನೆಬುಕದ್ನೆಚ್ಚರನಂತಹ, ದರ್ಯಾವೇಶನಂತಹ, ಹೇರೋದನಂತಹ ಕಠಿಣ ಹೃದಯವುಳ್ಳವರನ್ನು ಕರಗಿಸಿರುವಂತಹ ನಮ್ಮ ಕರ್ತನು ಅದ್ಭುತ ಕಾರ್ಯಗಳನ್ನು ಈ ದಿನಕ್ಕೂ ಕೂಡ ಮಾಡಬಲ್ಲನು. ದೇವರೇ, ನನ್ನ ಕುಟುಂಬದಲ್ಲಿ ನಿಮ್ಮ ಕಾರ್ಯಗಳನ್ನು ನೆರವೇರಿಸಿರಿ. ನನ್ನ ಮುಖಾಂತರ ನಿಮ್ಮ ಕಾರ್ಯಗಳು ನೆರವೇರುವ ಹಾಗೆ ನಿಮ್ಮ ಹಸ್ತವು ನನ್ನ ಸಂಗಡ ಇರಲಿ ಎಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮನ್ನು ಒಂದು ಸಾರಿ ನೋಡಿರಿ. ನಾವು ಚರ್ಚಿಗೆ ಹೋಗ್ತೇವೆ, ಪ್ರಾರ್ಥನೆ ಮಾಡಿಕೊಳ್ತೇವೆ, ತಿರುಗಿ ಬರ್ತೇವೆ ಅನ್ನುತ್ತಿದ್ದೇವೆ ಹೊರತು ನಮ್ಮೊಳಗೆ ತಂದೆಯೇ ನಿಮ್ಮನ್ನು ಪ್ರೀತಿಸುವ ಮನಸ್ಸು, ನಿಮ್ಮ ಸನ್ನಿಧಿಯನ್ನು ಪ್ರೀತಿಸುವ ಮನಸ್ಸು, ನಿಮ್ಮ ಆಲಯ ಅಲಂಕರಿಸುವಂತಹ ಮನಸ್ಸು ದಯಪಾಲಿಸಿ. ನಿಮ್ಮ ಆಲಯದಲ್ಲಿ ಸಮೃದ್ಧಿ ಇರಬೇಕೆಂದು, ನಿಮ್ಮ ಆಲಯದಲ್ಲಿ ಸಂಗೀತ ವಾದ್ಯಗಳು ಇರಬೇಕೆಂದು, ನಿಮ್ಮ ಆಲಯದಲ್ಲಿ ಜನರು ಉಲ್ಲಾಸಕರವಾಗಿರುವ ಹಾಗೆ ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕೆಂದು, ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕೆಂದು, ಪರಿಶುದ್ಧಗೊಳಿಸಿಕೊಳ್ಳಬೇಕೆಂದು, ನಾನು ನಾಳೆ ನಿಮ್ಮ ಮಧ್ಯದಲ್ಲಿ ಬರಲಿಕ್ಕಿದ್ದೇನೆ, ಹಾಗಾಗಿ ನಿಮ್ಮ ಪಾಳೆ ಪರಿಶುದ್ಧಗೊಳಿಸಿರಿ ಎಂದು ಹೇಳಿದ ಹಾಗೆ ಪ್ರತಿ ಸಾರಿ ನಾವು ಕೂಡಿ ಬರುವಾಗ ನೀವು ನಮ್ಮ ಮಧ್ಯದಲ್ಲಿ ಇರುತ್ತಾ ಇದ್ದೀರಿ. ದೇವರೇ, ವ್ಯಾಪಾರ ಕಾರ್ಯಗಳು ಹೊಲಸಾದ ಕಳ್ಳರ ಗವಿಯಾಗಿ ನಮ್ಮ ಚರ್ಚಸ್ಗಳು ಇರದಂತೆ ಕರ್ತನ ಸನ್ನಿಧಿ ಅನುಭವಿಸುವ ಸ್ಥಿತಿಯಲ್ಲಿ ಇರುವ ಹಾಗೆ ಆಲಯಕ್ಕೆ ಹೋಗುವವರನ್ನು ಆಟಂಕಪಡಿಸುವ ಹೃದಯಗಳನ್ನು ಕರಗಿಸಿ ಅವರಿಗೆ ರಾತ್ರಿ ನಿದ್ರೆ ಬರದಂತೆ ಮಾಡಿ ನಿಮ್ಮ ಯೋಚನೆಗಳನ್ನು ಅವರ ವಿಷಯದಲ್ಲಿ ನೆರವೇರಿಸಿ ನಿಮ್ಮ ನಾಮ ಮಹಿಮೆಪಡಿಸಿಕೊಳ್ಳಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಅದ್ಭುತ ಮಾಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡೋದನ್ನು ಮರೆಯಬೇಡಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಎಲ್ಲಾ ವಿಷಯದಲ್ಲಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕೆಂದು, ಸ್ಥಿರಗೊಳ್ಳಬೇಕೆಂದು ದೇವರ ಸನ್ನಿಧಿಯಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಮ್ಮನ್ನು ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಿರಿ. ನಾವು ಮಾಡುವ ಈ ಸೇವೆ 6 ಭಾಷೆಗಳಲ್ಲಿ ಈ ಟಿವಿ ಕಾರ್ಯಕ್ರಮ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಸಹಾಯ ಕಳಿಸುವುದಾದರೆ ಜೈಪಾಲ್ ಫೌಂಡೇಶನ್ ಅಕೌಂಟ್ ಡೀಟೇಲ್ಸ್ ನಿಮಗೆ ಕೊಡಲಾಗ್ತಿವೆ. ನಿಮ್ಮ ಕಾಣಿಕೆಗಳನ್ನು ಕಳಿಸಿ ಈ ಸೇವೆ ಕರ್ತನ ಬರೋಣದವರೆಗೂ ಈ ಸೇವೆ ಮುಂದುವರಿಸಲು ನಿಮ್ಮ ಸಹಾಯ ಕಳಿಸಿರಿ. ನಮಗಾಗಿ ಪ್ರಾರ್ಥನೆ ಕೂಡ ಮಾಡಿ. ಮಾತ್ರವಲ್ಲ, ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಲ್ಲಿ ತಪ್ಪದೆ ಹೋಗಿ ಭಾಗವಹಿಸಿರಿ, ಆತ್ಮಿಕವಾಗಿ ಬಲಗೊಳ್ಳಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.